ತಾವು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇರ್ತೀರಿ, ಆ ಒಂದು ಜನರಲ್ ಬೋಗಿಯಲ್ಲಿ ನೋಡ್ರಿ ಅಷ್ಟೊಂದು ರಶ್ ಆಗಿರುತ್ತೆ. ಆ ಒಂದು ಅಷ್ಟು ಜನಸಂದಣಿ ಇರುವಂತಹ ಒಂದು ಬೋಗಿಯಲ್ಲಿ ಒಬ್ಬ ಲೇಡಿ ಬರ್ತಾಳೆ. ಸೊ ಬಂದ್ಬಿಟ್ಟು ಏನ್ ಮಾಡ್ತಾಳೆ ಎಂಬುದು ಸ್ವಲ್ಪ ನೀವು ಗಮನಿಸ್ರಿ. ಸೊ ಇತ್ತೀಚೆಗೆ ನಾವು ಈ ಪಾಕೆಟ್ ಕಳುವು ಮಾಡೋರು, ಮೊಬೈಲ್ ಕಳುವು ಮಾಡೋರು ಗಂಡ್ಸ್ ಮಕ್ಕಳೇ ಜಾಸ್ತಿ ಇದ್ದಾರೆ, ಎಷ್ಟು ಕಳುವು ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಬೈತಾ ಇರ್ತೀವಿ. ಸೊ ಇತ್ತೀಚೆಗೆ ಹೆಣ್ಮಕ್ಳು ಕೂಡ ಈ ಒಂದು ಕಳುವು ಮಾಡೋ ಒಂದು ರೀತಿಯಲ್ಲಿ ಅವರು ಒಂದು ಕಳುವು ಮಾಡುವಂತ ಫೀಲ್ಡ್ ಇಳಿದು ಬಿಟ್ಟಿದ್ದಾರೆ. ಸೊ ನೋಡ್ರಿ ಎಷ್ಟು ಸೈಲೆಂಟ್ ಆಗಿ ಯಾವ ತರ ಮೇಲ್ಗಡೆ ಕುಂತಹ ಒಬ್ಬ ವ್ಯಕ್ತಿಯನ್ನ, ಸೊ ಅವ್ನ ಜೇಬಲ್ಲಿರುವಂತಹ ಒಂದು ಮೊಬೈಲ್ ಅನ್ನ ಯಾವ ತರ ತೆಗಿತಾಳೆ ನೋಡ್ರಿ ಅವಳು. ಸೊ ಅವಳ ಎದುರುಗಡೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಸೊ ಅವನು ಆ ಕಡೆ ಮುಖ ಮಾಡಿ ನಿಂತ ಮೇಲೆ ಆ ಒಬ್ಬ ಮಹಿಳೆ ಕಡೆ ಯಾರು ಮುಖ ಮಾಡಿ ನೋಡ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ಅವಳು ಏನೋ ಸರ್ದಾಗ ಮಾಡಿಬಿಟ್ಟು ಎಷ್ಟು ನೀಟಾಗಿ ಎತ್ತಾಳ ಅಂತಂದ್ರೆ ಮೊಬೈಲ್ ಅನ್ನ. ಸೊ ಅವನಿಗೂ ಕೂಡ ಅದು ಮೊಬೈಲ್ ಎತ್ತಿದ್ದು ಕೂಡ ಅರಿವಾಗಿರಲ್ಲ. ಆ ಮೊಬೈಲ್ ಎತ್ತಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ಹೆಣ್ಮಗಳು ಟರ್ನ್ ಆಗಿಬಿಟ್ಟು ಹಿಂದ್ಗಡೆ ಹೋಗ್ಬಿಡ್ತಾಳೆ. ಅಂದ್ರೆ ನಾವು ರೈಲ್ವೆ ಬೋಗಿಯಲ್ಲಾಗ್ಲಿ ಅಥವಾ ಎಲ್ಲಾದ್ರೂ ಮಾರ್ಕೆಟ್ನಲ್ಲಾಗ್ಲಿ ಬಸ್ನಲ್ಲಾಗಲಿ ಎಲ್ಲಾದ್ರೂ ಕೂಡ ಜನಸಂದಣಿ ಇತ್ತಂದ್ರೆ ನಾವು ಅಲ್ಲಿ ತುಂಬಾ ಹುಷಾರಿಂದ ಇರಬೇಕು. ಸೊ ಯಾವುದೇ ತರ ಪರ್ಸ್ ಆಗಲಿ, ಮೊಬೈಲ್ ಆಗಲಿ, ಹಾಗೂ ದುಡ್ಡಾಗ್ಲಿ, ಚಿನ್ನ ಆಗಲಿ, ಸೊ ಇಂಥದ್ದನ್ನ ಕಳುವು ಮಾಡೋರು ಜಾಸ್ತಿ ಜನ ಇತ್ತೀಚೆಗೆ ಇದ್ದಾರೆ. ಸೊ ಎಷ್ಟೋ ಜನ ವಾಕಿಂಗ್ ಮಾಡ್ತಾ ಇದ್ದಾಗ್ಲೇ ಬಿಡಲ್ಲ. ಸೊ ಅವ್ರು ಬೀಳಿ ಸಾಯ್ಲಿ, ಅವ್ರಿಗೆ ಏನು ಬೇಕು, ದುಡ್ಡು ಬೇಕು, ಮೊಬೈಲ್ ಬೇಕು, ಚಿನ್ನ ಬೇಕಷ್ಟೇ. ಸೊ ಮಾನವೀಯತೆ ಎಂಬುದು ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಫೀಲ್ಡಿಗೆ ಇಳಿತಾ ಇದ್ದಾರೆ. ಹಾಗಾಗಿ ತಾವು ಎಷ್ಟೇ ಎಚ್ಚರದಿಂದಿದ್ರೂ ಕೂಡ ಕಡಿಮೆ. ತಾವು ಜನರಲ್ ಬೋಗಿಯಲ್ಲಾಗಲಿ ಮಾರ್ಕೆಟಲ್ಲಿ ಹೋಗ್ತಾ ಇದ್ರು ಅಂತಂದರೆ ತಮ್ಮ ಮೊಬೈಲ್, ತಮ್ಮ ಪರ್ಸು, ಈ ಥರದ ಬೆಲೆ ಬಾಳುವಂಥ ವಸ್ತುಗಳನ್ನು ಬಹಳ ಜೋಪಾನವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನೋಡ್ರಿ ಆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು, ಅವು ಎಷ್ಟು ನೀಟಾಗಿ ಯಾವ ಥರ ಆ ಒಂದು ಮೊಬೈಲ್ ಎತ್ಕೊಂಡ್ಬಿಟ್ಟು ಯಾವ ಥರ ಹೋಗ್ತಾಳೆ ನೋಡಿ ನೀವು. ಸೊ ಇಂಥ ಘಟನೆ ಕೂಡ ಒಂದು ರೈಲ್ವೆ ಬೋಗಿಯಲ್ಲಿ ಅಂದರೆ ಜನರಲ್ ಬೋಗಿಯಲ್ಲಿ ಆಗಿರೋದು. ಸೊ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿದ್ದು. ಸೊ ತಾವೆಲ್ಲರೂ ಕೂಡ ಬಹಳ ಎಚ್ಚರದಿಂದ ವಹಿಸಬೇಕು, ಎಚ್ಚರದಿಂದ ಇರಬೇಕು.